ಇನ್ನು ಯತ್ನಾಳ್ ಅವರು ಕೂಡ ಈ ವಿಚಾರದಲ್ಲಿ ಈಗ ಮಾತನಾಡಿದ್ದಾರೆ. ವಕ್ಫ್ ವಿಚಾರದಲ್ಲಿ 150 ಕೋಟಿಯ ಲಂಚದ ವಿಚಾರ ಏನಿದೆ ಅದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಏನು ಯತ್ನಾಳ್ ಅವರ ಪ್ರತಿಕ್ರಿಯೆ ಈ ರೀತಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಗ್ರೇಟ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬರ ಬಳಿ ವಿಡಿಯೋ ಸಾಕ್ಷಿ ಇದೆ ಅಂತಾರೆ. ಇದನ್ನು ಬಿಡುಗಡೆ ಮಾಡಲಿ. ಸರ್ಕಾರ ಭಯಪಡಿಸುವ ಹುಚ್ಚು ಸಾಹಸ ಮಾಡ್ತಾ ಇದೆ ಅಷ್ಟೇ. ಕೋವಿಡ್ ವಿಚಾರದಲ್ಲಿ ನಾಟಕ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕೋವಿಡ್ ಹಗರಣದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ, ಅವರು ಕಳ್ಳರು, ಇವರು ಕಳ್ಳರು ಅಂತ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಅವರು ಕಳ್ಳರು, ಇವರು ಕಳ್ಳರು ಅಂತ ಯತ್ನಾಳ್ ಅವರ ಮಾತು. ಕೋವಿಡ್ ಹಗರಣದಲ್ಲೂ ಕೂಡ ಕಾಂಗ್ರೆಸ್ ನಾಯಕರಿದ್ದಾರೆ, ಕೋವಿಡ್ ವಿಚಾರದಲ್ಲಿ ನಾಟಕ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇವೆಲ್ಲ ನಾಟಕ ನಡೆಸ್ಯಾರ, ಬ್ಲ್ಯಾಕ್ ಮೇಲು ಎಲ್ಲ. ಅವರು ಕಾಂಗ್ರೆಸ್ನವ್ರು ಅದಾರ ಅದರೊಳಗೆ. ಅವರು ಕಳ್ಳರು, ಇವರು ಕಳ್ಳರು ಕೂಡಿ ಮಾಡಿದ್ದೈತಿ. ಈಗ ಯಾರನ್ನೂ ಅವರು ಉಲ್ಲೇಖ ಮಾಡ್ಲಿಕ್ಕಂದ್ರೆ ಮತ್ತೆ ಎಫ್ ಐ ಆರ್ ಮಾಡ್ಬೇಕು. ಸುಮ್ಮನೆ ವೇಗಾಗಿ ಎಫ್ ಐ ಆರ್ ಮಾಡೋದ್ರಿಂದ ಅದು ಸ್ಟ್ಯಾಂಡ್ ಆಗೋದಿಲ್ಲ. ಈ ಸರ್ಕಾರ ಇರುವವರೆಗೆ ಅಷ್ಟು ಆಗ್ತದೆ, ಮುಂದೆ ನಮ್ಮ ಸರ್ಕಾರ ಬರ್ತದೆ, ವಾಪಸ್ ತಗೋತಾರೆ, ಇಷ್ಟೇ ಆಗೋದು. ಇದರಿಂದ ಏನು ನ್ಯಾಯ ಸಿಗೋದಿಲ್ಲ. ಅದು ಸುಮ್ಮ